ನಮಗೆ ಜಮೀನೇ ಇಲ್ಲ, ಗೆದ್ದವ್ರು ಬಂದೇ ಇಲ್ಲ ಬಡಿ ಈ ಕಡೆ ಇರೋರಿಗೆ ಕೊಡ್ತಾರೆ, ಬಡವ್ರಿಗಂತೂ ಇಲ್ಲೇ ಇಲ್ಲ. ಇಲ್ಲಿ ಹೇಳನ್ ಬಿಟ್ರೆ ನಮ್ಮರೇ ಸಿದ್ದರಾಮಯ್ಯನವರು ಇದೆ. ನಮಗೆ ಜಮೀನೇ ಇಲ್ಲ, ಇನ್ನೇನು ಬೆಳೆ ಬೆಳೆಯೋದು ಜಮೀನೇ ಇಲ್ಲ. ನಾವು ಬಂಡೆ ಕೆಲಸ ಮಾಡೋದು. ಆವಾಗ ನಮ್ಮ ಅಪ್ಪನವರು ಎಂಡ ಇದ್ದಾಗೆ ಮಾರ್ಕೊಂಡೆಲ್ಲ ಹೋಗ್ಬಿಡ್ತ. ಇನ್ನೇನು ಮಾಡೋಣ. ಎಷ್ಟು ಕೊಡ್ತಾರೆ ಕೂಲಿ? ನಮಗೆ ಎಷ್ಟು ಕೊಡ್ತಾರೆ? 500-600 ರೂಪಾಯಿ ಕೊಡ್ತಾರೆ. ಒಂದಿನ ಇದ್ರೆ ಒಂದೇ ಇದ್ರೆ ಬಂಡೆ ಕೆಲಸ ಅಲ್ಲ, ಒಂದಿನ ಇದ್ರೆ ಒಂದಿನ ಇರೋದೇ ಇಲ್ಲ. ಸರ್ಕಾರದಿಂದ ಸವಲತ್ತುಗಳು ಹೇಗೆ ಸಿಗ್ತಾ ಇದೆ? ಏನೂ ಇಲ್ಲ, ಏನು ಸೌಲಭ್ಯಗಳು ಏನಿಲ್ಲ. MLA-ಗಳಾಗಿರ್ಬೋದು, MP ಯಾರು ಸುಮ್ಮನೆ ಅಷ್ಟೇ ಬಂದು ಗೆದ್ದವ್ರು ಬಂದೇ ಇಲ್ಲ ಬಡಿ ಈ ಕಡೆ. ಇವರು KH ಮುನಿಯಪ್ಪನವರು. ಏನು ಕೆಲಸ ಮಾಡೋದು? ಏನು ಮಾಡಿಲ್ಲ. ಇನ್ನು ನಿಸರ್ಗ ನಾಣಸಮ್ಮನವರನ್ನ ಇದು ಮಾಡಿದ್ರು, ಯಾವುದೋ ರೋಡ್ಗಳೆಲ್ಲ ಮಾಡಿದ್ರು. ನಿಸರ್ಗ ನಾಣಸಮ್ಮನವರು ಅವ್ರ ಫೀಲ್ಡಲ್ಲಿ ಮಾಡಿದ್ದೀವಿ ಎಲ್ಲ. ಬಂದೇ ಇಲ್ಲ ಈ ಕಡೆ, ತಲೆನೇ ಇಕ್ಕಿಲ್ಲ. ಅದು ಇಲ್ಲ. ಗೆಲ್ತಾರೆ, ಓಟು ಹಾಕ್ಸ್ಕೊಂತಾರೆ. ಊರ್ ಕರೆಗಳಿಗೆ ಏನು ಇಲ್ದಿರ ಆಮೇಲೆ ತಿರುಮತಿ ಗೆದ್ಮೇಲೆ ಸಾಧಾರಣ ಮಕ ಅನ್ನೋದು ಹೆಂಗೈತೆ ಅಂತ ನೋಡಲ್ಲ ಯಾರು. ಎಲ್ಲಿ ನಮ್ಗೆ ನಾವು ಎಲೆಕ್ಷನ್ ನೋಡಿರೋದನ್ನ ಇದುವರೆಗೂ ಇಲ್ಲ. ಇಲ್ಲಿ ಸಾಧಾರಣ ಕಡೆ ದರ್ಶನ ಇಲ್ಲ, ಬರೇ ಇಲ್ಲ, ಇವಕ್ಕೂ ಇಲ್ಲ. ಅವ್ರವ್ರದ್ದು ಏನೇನು ಬೇಕು ಅವ್ರವ್ರು ಮಾಡ್ಕೊತಾರೆ, ಅವ್ರು ಗೆದ್ಕೊಂತಾರೆ, ಹೋಗ್ತಾರೆ. ಬಡವ್ರು ಇಲ್ಲೆಲ್ಲ ಒಂದು ಸೈಟ್ ಇಷ್ಟು ಸಾಧಾರಣ ಊರು ಗ್ರಾಮ ಇಷ್ಟು ಐತೆ, ಒಂದು ಬಡವ್ರಿಗೆ ಒಂದು ಸೈಟ್ ಮಾಡ್ಕೊಡೋರ್ಗೆ ಯಾರಿಗೂ ಇಲ್ಲ. ಇಲ್ಲಿ ಇರೋರಿಗೆ ಕೊಡ್ತಾರೆ, ಬಡವ್ರಿಗಂತೂ ಇಲ್ಲೇ ಇಲ್ಲ. ಇಲ್ಲಿ ಇನ್ನೇನು ಮಾಡ್ಕೋಣ? ಯಾರು ಸರ್ ಎಲ್ಲ ದಲಿತರು, ಇವಾಗ ದಲಿತ ಹುಡುಗರು ಅವರ ದಲಿತ ಹುಡುಗರಿಗೆ ಏನೋ ಕೊಟ್ಟಿದಾರ? ಏನಿಲ್ಲ, ಯಾರಿಗೂ ಇಲ್ಲ. ಸಾಧಾರಣಿಯಲ್ಲಿ ಸೈಟ್ ಸುದ್ದಿ ಐತಾರೆ, ಹೇಳ್ಬೇಡ್ರಿ ಅಂತಾರೆ. ಪಾಪ ಗುಡ್ಸಲು ಹಾಕೊಂಡಿರೋರು ಗುಡ್ಸಲು ಹಾಕೊಂಡೆ ಅವರ ಗೌರ್ಮೆಂಟ್ ಜಾಗ ಇದ್ರೆ ನಮ್ದು ಸೇರೋದಂತ ಎಲ್ಲ ಮಾರ್ಕೊಂಡು ಅವ್ರವರ ದೊಡ್ಡವ್ರು ಹೋಗ್ತಾರೆ. ಬಡವ್ರಿಗೆ ಎಲ್ಲಿ ಸರ್ ಉಚಿತ? ನಾವಿಲ್ಲಿ ಸಾಯ್ತಾ ಇದ್ದೀವಿ, ಎಷ್ಟು ಕೂಲಿ ಮಾಡಬೇಕು, ತಿನ್ನಬೇಕು. ಸಾಧಾರಣಿಯಲ್ಲಿ ಏನು ಉಪಯೋಗ? ಏನು ಕೊಟ್ಟಿದ್ದಾರೆ ಸರ್? ಏನು ಕೊಟ್ಟಿಲ್ಲ. ಏನು ಕೊಟ್ಟಿದ್ದಾರೆ ತೋರ್ಸೋಕೆ ಹೇಳಿ ನಮಗೆ. ನಾವು ಇದೇ ಊರವ್ರ, ನಾವು ಏನು ಕೊಟ್ಟಿದ್ದಾರೆ ಹೇಳ್ರಿ? ಮಾಡಿದ್ದೀವಿ, ಅದು ಮಾಡಿದ್ದೀವಿ, ಇದು ಮಾಡಿದ್ದೀವಿ ಅಂತಾರೆ. ಏನು ಮಾಡ್ತಾರೆ? ಏನು ಇಲ್ಲ, ಪ್ರಯೋಜನ. ಉತ್ತಮವಾದಂಥ MLA ಯಾರಿರ್ಬೋದು? ಯಾರು ಇಲ್ಲ ಸರ್. ಇದುವರೆಗೂ ಯಾರು ಬದ್ದಾರೆ ಗೆಲ್ತಾರೆ, 5 ವರ್ಷ ಆರಾಮಾಗಿರ್ತಾರೆ. ಅವ್ರು ಏನು ಮಾಡ್ಕೊಳೋದು ಅವ್ರು ಮಾಡ್ಕೊಂತಾರೆ. ಬಡವ್ರಿಗೆ ಯಾರಿಗೂ ಹೆಲ್ಪ್ ಇಲ್ಲ. ಮತ್ತೆ ಮತ ಕೇಳಕ್ಕೆ ಬಂದಾಗ ಏನು ಮಾಡ್ತೀರಾ? ಮತ್ತೆ ನಾವು ಕೇಳ್ತೀವಲ್ಲ, ನಿಮ್ಗೆ ಯಾಕಂತ ಅವಾಗ ಗೆಲ್ಲೋವರೆಗೂ ಏನು ಬೇಕು ಕಿವಿಯಲ್ಲಿ ಹೂವು ಇಟ್ಬಿಟ್ಟು ಹೋಗ್ತಾರೆ. ಆಮೇಲೆ ಏನೂ ಇಲ್ಲ. ಏನು ನೋಡ್ಬೇಕು ಸರ್. ಈ ಸತಿ ಏನಾನ ಕೆಲಸ ಮಾಡಿದ್ರೆ ಇನ್ನೂ 2 ವರ್ಷ ಆಗಿದೆ, ಇನ್ನೂ 3 ವರ್ಷ ಇದೆ. ಯಾವ್ದು ನೋಡೋಣ ಏನು ಮಾಡ್ತಾರೆ ನೋಡೋಣ. ಏನಂದ್ರೆ ಬಡವ್ರಿಗೆ ಒಂದು ಸೈಟ್ಗಳಾದರೆ ನಮ್ಗೆ ಅದೊಂದೇ ಪುಣ್ಯ. ಒಂದು ಸೈಟ್ ಆಗ್ಬೇಕು ಮೇನ್. ಸರ್ ಯಾರಾದರೂ ಆಗಲಿ ಸರ್, ಅವರು ಅಲ್ಲ, ಯಾರಾದರೂ ಆಗಲಿ, ರಾಜಕೀಯ ಆದಮೇಲೆ ಯಾರಾದರೂ ಆಗಲಿ, ಅವಿಬ್ಬರು ಒಂದೇ. ಎಡಗೈಯ ಬೇರೆ ಅಲ್ಲ, ಬಲಗೈ ಬೇರೆ ಅಲ್ಲ. ಕಾರ್ಯಗಳಾಗಬೇಕಷ್ಟೇ. ನಮಗೆ ಬಡವರಿಗೆ ಬಗ್ಗರಿಗೆ ಒಳ್ಳೇದಾಗಬೇಕಷ್ಟೇ, ಯಾರಾದ್ರೇನು. ಇಲ್ಲೇನು ಬಂದ್ರೆ ಬೆಂಗಳೂರು ಕಡೆ ಈ ಕಡೆ ಕೆಲಸ ಮಾಡಕ್ಕೆ ಬಂದ್ವಿ. ಹೌದಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಬಗ್ಗೆ ಏನು ಅನ್ಸುತ್ತೆ, ಅವ್ರ ಆಡಳಿತದ ಬಗ್ಗೆ? ಅವ್ರೇನು ಸರ್, ಅವ್ರು ಏನು ಹೆಣ್ಮಕ್ಳಿಗೆ ತಿರ್ಗಾಡಕ್ಕೆ ಕೊಟ್ರ, ನಮಗಿದ್ರ ದುಡ್ಯಾಕ ಕೆಲಸ ಸಿಗವಲ್ದು, ಸುಮ್ಮನೆ ತಿರ್ಗಾಡಕತ್ತೀವಿ ನಾವು. ಕೆಲಸ ಇಲ್ಲ ಮಾಡಕ್ಕೆ. ಏನು ಮಾಡ್ತೀರಿ ಕೆಲಸ? ಏನು ಮಣ್ಣು ಕೆಲಸ ಮಾಡ್ತೀವಿ, ಯಾವ್ದಾರ ಬಿಲ್ಡಿಂಗ್ ಕೆಲಸಗಳು ಮಾಡ್ತೀವಿ, ಮಾಡ್ಬೇಕಂತ ಬಂದ್ವಿ, ಕೆಲಸ ಇಲ್ಲ. ಹೇಗಿದೆ ಯಾದಗಿರಿಯಲ್ಲಿ ಜೀವನ? ಯಾದಗಿರಿಯಲ್ಲಿ ಇದೆ ರೀ, ಬಿಸಿಲು ಜಾಸ್ತಿ, ಬೆಳೆ ಮಳೆ ಬಂದು ಕೊಚ್ಕೊಂಡು ಹೋಗ್ಯದ. ಅದಕ್ಕಾಗಿ ಬಂದ್ವಿ ದುಡ್ಲಕ್ಕೆ. ರೈತರಿಗೆ ಪರವಾಗಿಲ್ಲ, ಸಂಕಷ್ಟಗಳು ಯಾವ ಥರ ಆಗಿದೆ ಅಲ್ಲಿ? ಮಳೆ ಜಾಸ್ತಿ ಆಗಿ ಕೊಚ್ಕೊಂಡು ಹೋಗ್ಯದ, ಎಲ್ಲ ಬಿತ್ತಿದ ಬೆಳೆ ಎಲ್ಲ ನಾಶ ಆಗ್ಯದ. ಊರಲ್ಲಿ ಎಷ್ಟು ಸಂಪಾದನೆ ಮಾಡ್ತೀರಾ ದಿನಕ್ಕೆ? ಏನು ಊರಲ್ಲಿ ಕೆಲಸ ಇಲ್ಲ ರೀ, ಕೆಲಸ ಇಲ್ಲಾರದಕ್ಕೆ ಈ ಕಡೆ ಬಂದ್ವಿ, ಸಂಪತ್ತಿ ಇಲ್ಲ. ಬೆಂಗಳೂರಲ್ಲಿ ದುಡ್ಯಕ್ಕೆ ಬಂದ್ವಿ, ಕೆಲಸ ಇಲ್ಲ. ಕೆಲಸ ಇಲ್ಲ. ಸರ್ಕಾರದ ಬಗ್ಗೆ ನೀವು ಏನು ಕೇಳಕ್ಕೆ ಇಷ್ಟಪಡ್ತೀರಾ? ಏನು ಕೇಳ್ಬೇಕ್ರಿ? ಏನು ಕೊಡ್ತಾರೆ ನಮ್ಗೆ ಅವ್ರು ಸರ್ಕಾರದವ್ರು? ಅವು ಏನು ಬೆಳೆ ಆದವು ನಾಶ ಆದವು, ದುಡ್ಡು ಹಾಕಲ್ಲ, ಏನಿಲ್ಲ ಅವರು. ಈಗ ಉತ್ತಮವಾಗಿ ನಾನು ಬಡವ್ರ ಪರವಾಗಿ, ನಾನು ಬಡವ್ರ ಪರವಾಗಿ BJP ಹೇಳ್ತಾರೆ, ಕಾಂಗ್ರೆಸ್ ಹೇಳ್ತಾರೆ. ಯಾರು ಉತ್ತಮ ಪರವಾಗಿ ಬಡವರಾಗಿರೋದು, ರೈತರ ಪರವಾಗಿ ಯಾರು ಇರೋದು, ಯಾವ ಪಕ್ಷ ಇರೋದು? ಯಾರು ಇರೋದ್ರಿ? ಎಲ್ಲರೂ ಹಂಗೆ ಜನ ಅವ್ರು. ಯಾರು ಅಂತ ಹೆಂಗಂತ ಅವ್ರು. ಈ ಕಡೆ ಉತ್ತಮದ ಮುಖ್ಯಮಂತ್ರಿ ಯಾರು? ಮುಖ್ಯಮಂತ್ರಿ ಯಾರು? ಈಗ ಇವರು ಸಿದ್ದರಾಮಯ್ಯರು ಕಾಣಿಸ್ತಾರ. ಈಗ ಅಂತಾರೆ ಅವರು, ಇವರು ಅವ್ರಂತರು ವರ್ಷಕ್ಕೆ 6,000 ರೂಪಾಯಿ ಹಾಕ್ತಾರೆ, ಯಾವಾಗ ಹಾಕ್ತಾರ ಗೊತ್ತಾಗಲ್ಲ ಅದು. DK ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಾರೆ. ಯಾರು ಮುಖ್ಯಮಂತ್ರಿ ಆದ್ರೆ ನಮ್ಗೇನು ಮಾಡ್ತಾರೆ ಅವ್ರು? ರೈತರಿಗೆ ಏನು ಲಾಭ ಮಾಡಲ್ಲ ಅವ್ರು. ರೈತರಿಗೆ ತಾವು ಇದು ಮಾಡ್ಕೊಂತಾರೆ ಅವ್ರು. ಏನು ಬೆಳೆ ಬೆಳಿತೀರಾ ಯಾದಗಿರಿಯಲ್ಲಿ? ಯಾದಗಿರಿಯಲ್ಲಿ ಭತ್ತ ಬೆಳಿತೀವಿ, ಶೇಂಗಾ ಬೆಳಿತೀವಿ. ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಸರ್ಕಾರಕ್ಕೆ ಏನು ಹೇಳ್ತೀರಾ? ಏನು ಹೇಳಮ್ರಿ? ಸರ್ಕಾರ ನಮ್ಗೆ ಏನು ಲಾಭ ಮಾಡಲ್ಲ ಅವ್ರು ಸರ್ಕಾರ.
ಏನಿಲ್ಲ, ರೈತರಿಗೆ ಏನು ಲಾಭ ಮಾಡೋದಲ್ಲ. ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ, ಯಾವ್ದನ ಮಾಡಲ್ಲ ಅವ್ರು. ಮತ್ತೆ ಮತ ಹೆಂಗೆ ಹಾಕ್ತೀರಾ ಮತ್ತೆ ಅವರಿಗೆ? ಏನು ಮಾಡಿ ದುಡ್ಡು ಕೊಡ್ತಾರೆ ಒಂದಿಟ್ಟು ತಂದಾಗ ಆಯ್ತು, ಅದಕ್ಕೆ ದುಡ್ಡುಗೋಸ್ಕರ ಮತ ಹಾಕೋದಂಗೆ ಅದಲ್ಲ. ಅವಾಗ ಪಾಡಿಗೆ ಆಯ್ತು ಬಿಟ್ಟು ಬಿಡ್ತಾರೆ, ನಮ್ಮ ಕೈ ಬಿಟ್ಟು. ಕೇಳಿದ್ರೆ ದುಡ್ಡು ಕೊಟ್ಟಿಲ್ಲ ಎಲೆಕ್ಷನ್ ಟೈಮಲ್ಲಿ, ಯಾಕೆ ಕೇಳ್ತೀವಿ ಅಂತ ಹೇಳ್ತಾರೆ. ಹಾಂ, ಆಯ್ತು ಇಷ್ಟು ದುಡ್ಡು ಒಂದು ಕೊಟ್ಟೆ 1000 ಕೊಟ್ಟೆ 500 ಕೊಡ್ತಾರೆ, ಅಷ್ಟಿಗೆ ಅದಕ್ಕೆ ಹಾಕೋದು ಸುಮ್ಮ ಕೊಡೋದು ನಾವು. ನಮ್ಮ ಹೆಸರು ಭೀಮೇಶ್ ಅಂತ. ಭೀಮೇಶ್, ಇದು ಏನು ಮಾಡ್ತಾ ಇದ್ರಿ? ಏನು ಔಷಧಿ ಹೊಡಿತಾ ಇದ್ರಾ? ಈಗ ವ್ಯವಸಾಯನೇ ಹೆಂಗೈತೆ? ಮಳೆ ಬೆಳೆ ಎಲ್ಲ ಮಳೆ ಬೀಳ್ತಾ ಐತೆ ಹಾಂ. ಇವಾಗ ಸದ್ಯಕ್ಕೆ. ಹಾಂ, ಪರವಾಗಿಲ್ವಾ ಈಗ? ಪರವಾಗಿಲ್ಲ. ಏನು ಬೆಳೆ ಹಾಕಿದ್ದೀರಾ ಸಮಯ? ಈಗ ತೊಂಡೆ ಗಿಡ ಐತೆ, ಹಾಂ. ಇದು ಹೂವಿನ ಗಿಡ ಮಾಡ್ಕೊಂಡಿದ್ದೀವಿ, ಕಾಕಡ ಗಿಡ. ಎಷ್ಟು ದುಡಿಮೆ ಮಾಡ್ತೀರಾ ಸಮಯ ಇದರಿಂದ? ಹೇಳೋಕ್ಕಾಗಲ್ಲ, ಇವಾಗ ತೊಂಡೆಕಾಯಿ ಲಾಸು. ಹೌದ್ರಾ? ಎಷ್ಟೈತೆ ಈಗ ಬೆಲೆ? 7-8 ರೂಪಾಯಿ ಐತೆ ಲಾಸು. ಅಂದರೆ ನೀವು ಬೆಳೆಯಕ್ಕೆ ಹಾಕೋ ಬಂಡವಾಳಕ್ಕೂ ಅಲ್ಲಿ ವ್ಯಾಪಾರಕ್ಕೂ ಏನು ಇದಿಲ್ಲ, ಲಾಭ ಬರ್ತಾ ಇಲ್ಲ? ಏನು ಬರ್ತಾ ಇಲ್ಲ. ಹಾಂ ಹಾಂ. ಮತ್ತು ಮಳೆ ಬಗ್ಗೆ ಹೇಳೋದಾದ್ರೆ ಮಳೆ ಹೆಂಗೆ, ಪರವಾಗಿಲ್ವಾ? ಮಳೆ ಪರವಾಗಿಲ್ಲ, ಮಳೆ ಬೀಳ್ತಾ ಐತೆ. ಹಾಂ ಹಾಂ. ಆಮೇಲೆ ಸರ್ಕಾರದಿಂದ ನೀವು ಬೆಳೆ ಬೆಳಿತೀರಲ್ಲ, ಏನಾದರೂ ಸಿಗುತ್ತೆ ನಿಮಗೆ ಸವಲತ್ತು ಏನಾದರೂ? ಎಲ್ಲ ಏನೂ ಕೊಟ್ಟಿಲ್ಲ. ಸರ್ಕಾರದಿಂದ ಏನು ಅನುಕೂಲ ಪಡ್ಕೊಂಡಿಲ್ಲ? ಏನಿಲ್ಲ. ಹಾಂ. ಮತ್ತು ನೀವೇ ದುಡಿಮೆ ಮಾಡೋದು? ಎಷ್ಟು ಮಾಡ್ತೀರಾ ದುಡಿಮೆ ಇದರಿಂದ ಸಮಯ? ದುಡಿಮೆ ಹೇಳೋಕ್ಕಾಗಲ್ಲ, ರೇಟ್ ಇದ್ದಾಗ ಏನೋ ಸಿಗ್ತದೆ ನಮ್ಗೆ, ರೇಟ್ ಇಲ್ದಾಗ ಏನೂ ಸಿಕ್ಕಲ್ಲ. ಮಾಡಿದ ಕೂಲಿ ಕೂಡ ಬರಲ್ಲ. ಎಷ್ಟು ಎಕರೆ ಐತೆ ಈಗ? ಇಲ್ಲೇ 1 ಎಕರೆ ಐತೆ. 1 ಎಕರೆ. ಏನೇನು ಹಾಕಿದ್ದೀರಾ? ಈ ತೊಂಡೆ ಗಿಡ ಹಾಕಿದ್ದೀವಿ, ಇವು ಕಾಕಡ ಗಿಡ ಹಾಕಿದ್ದೀರಿ. ಹಾಂ ಹಾಂ. ಇದರಲ್ಲೇ ಜೀವನ ಮಾಡೋದಾ ಅಥವಾ ಏನು ಮಾಡ್ತೀರಿ? ಇದ್ರಾಗೆ ಜೀವನ. ಹಾಂ. ಮತ್ತು ಸರ್ಕಾರ ಇವಾಗ ಉಚಿತ ಯೋಜನೆಗಳೆಲ್ಲ ಕೊಟ್ಟೈತಲ್ಲ, ಏನು ಅನ್ಸುತ್ತೆ ನಿಮಗೆ? ಈ ಉಚಿತ ಯೋಜನೆ, ಅಕ್ಕಿ ಕೊಟ್ಟಿರೋದು? ಅಕ್ಕಿ ಒಂದು ಕೊಡ್ತಾವ್ರೆ. ಹಾಂ, ಅಷ್ಟೇ. ಫ್ರೀ ಬಸ್ ಬಿಟ್ಟಿರೋದು? ಫ್ರೀ ಬಸ್ಸು ಎಲ್ಲಿ ಯಾರು ಹೆಂಗಸರ್ಕ್ ಬಿಟ್ಟವ್ರೆ, ನಮ್ಗೆ ಹೆಂಗಸರಿಗೂ ಬಿಡಬೇಕಾಗಿತ್ತು. ಬಿಡ್ಬೇಕಾಗಿತ್ತು. ಸಿದ್ದರಾಮಯ್ಯ ಹಿಂಗೆ ಹೇಳ್ರಿ. ಹೇಳನ್ ಬಿಡ್ರಿ, ನಮ್ಮರೇ ಸಿದ್ದರಾಮಯ್ಯನವರು. ನಿಮ್ಮವರೇ? ಹಾಂ ಹಾಂ, ಹೇಳೋಣ. ಏನು ಅನಿಸ್ತಾ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಚೇಂಜ್ ಮಾಡ್ಬೇಕಂತಾರಲ್ಲ? ಡಿ ಕೆ ಶಿವಕುಮಾರ್ ಆದರೆ ಒಳ್ಳೇದಾ, ಸಿದ್ದರಾಮಯ್ಯರೇ ಮುಂದುವರಿಬೇಕಾ? ಯಾರಾದ್ರೂ ಮಾಡೋದು ಹಾಂ, ಅಷ್ಟೇ. ಯಾರು ಬಂದ್ರೂ ಅಷ್ಟೇ ಕೆಲಸನೇ ಮಾಡೋದು ಅವರು. ಹಾಂ. ಇನ್ನು ಬೇರೆ ಏನು ಪ್ರಶಲ್ ಏನು ಮಾಡಲ್ಲಲ್ಲ. ಹಾಂ. ಸಿದ್ದರಾಮಯ್ಯ ಕೆಲಸ ಮಾಡ್ತಾರಾ? ಮಾಡ್ತಾವ್ರೆ, ಪರವಾಗಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.